ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಮಾಡಿದ್ದು ಯಾರೆಂದು ಗೊತ್ತಾಗಲಿ, ಆರೋಪ ಮಾಡಿದ್ದು ಯಾರಂತ ಎಲ್ಲವೂ ಕೂಡ ಗೊತ್ತಾಗಲಿ, ತನಿಖೆಯಿಂದಾಗಲಿ ಆಗಿರ್ಬೋದು ಅಥವಾ ಸಹಿ ಸಂಗ್ರಹಕ್ಕೆ ಯಾರೋ ಮುಂದಾದರೂ. ಏರ್ಪೋರ್ಟ್ನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆಗೆ ನಾಳೆ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಪದಗ್ರಹಣವನ್ನು ಮಾಡಲಿದ್ದು, ಮತ್ತೊಂದು ಕಡೆಗೆ ದೆಹಲಿಯಲ್ಲಿ ಹೈಕಮಾಂಡ್ನ ಮೀಟ್ ಮಾಡಿ ಬಂದಿರತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿನ ಅಂತಾರಾಷ್ಟ್ರೀಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಪಕ್ಷಕ್ಕೆ ಅವಶ್ಯಕತೆ ಇದೆ, ಸರ್ಕಾರ ಇನ್ನೂ ಅಂತಿಮ ಹಂತದಲ್ಲಿದೆ, ಬಹುಶಃ ಮಾಡಬಹುದು. ಇನ್ನೊಂದು ರಾತ್ರಿ ಆಗ್ಬೋದು, ಬೆಳಗ್ಗೆ ಆಗ್ಬೋದು. 13 ಜನ ನಾಳೆ ಪ್ರಮಾಣವಚನ ಸ್ವೀಕರಿಸ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ತಮ್ಮ ಸ್ಥಾನ ಇದೆ? ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡಬೇಕು, ಬರಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ್ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಾಪು ಅಷ್ಟೇ. ಸರ್, ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಅವ್ರಿಗೆ ಏನು ಅವ್ರ ವಿರುದ್ಧ ಸಹಿ ಸಂಗ್ರಹ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇರತಕ್ಕಂತಹ